ಎನ್ ಅಕ್ಷರದಿಂದ ಆರಂಭವಾಗುವ ಹೆಸರು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯ ಜನರಿಗಿಂತ ಭಿನ್ನವಾದ ಆಲೋಚನಾ ಶಕ್ತಿ, ವಿಶಿಷ್ಟ ವ್ಯಕ್ತಿತ್ವ ಮತ್ತು ಜೀವನವನ್ನು ನೋಡುವ ಆಳವಾದ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಎನ್ ಅಕ್ಷರವು ಸಂಖ್ಯೆ 5ಕ್ಕೆ ಸಂಬಂಧಿಸಿದೆ. ಸಂಖ್ಯೆ 5ರ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿವಂತಿಕೆ, ಚಾತುರ್ಯ, ಸಂವಹನ ಕಲೆ, ಕಲಿಕೆಯ ಸಾಮರ್ಥ್ಯ, ವ್ಯಾಪಾರ ಕೌಶಲ್ಯ, ತಾರ್ಕಿಕತೆ, ವೇಗವಾದ ನಿರ್ಧಾರ, ಹೊಸ ವಿಷಯಗಳನ್ನು ತಿಳಿಯುವ ಆಸಕ್ತಿ ಮತ್ತು ಜೀವನದಲ್ಲಿ ಸದಾ ಚಲನಶೀಲತೆಯನ್ನು ಪ್ರತಿನಿಧಿಸುತ್ತಾನೆ. ಆದರೆ ಎನ್ ಅಕ್ಷರದ ವಿಶೇಷತೆ ಇಲ್ಲಿಯೇ ಮುಗಿಯುವುದಿಲ್ಲ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ಅಕ್ಷರವು ಅನುರಾಧ ನಕ್ಷತ್ರದ ಪ್ರಭಾವವನ್ನು ಹೊಂದಿದೆ. ಅನುರಾಧ ನಕ್ಷತ್ರದ ಅಧಿಪತಿ ಶನಿದೇವ. ವೃಶ್ಚಿಕ ರಾಶಿಯ ವ್ಯಾಪ್ತಿಯಲ್ಲಿ ಬರುವ ಈ ನಕ್ಷತ್ರಕ್ಕೆ ಮಂಗಳ ಗ್ರಹದ ಬಲವೂ ಸೇರಿಕೊಳ್ಳುತ್ತದೆ. ಹೀಗಾಗಿ ಎನ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ಸಮಯದಲ್ಲಿ ಬುಧನ ಬುದ್ಧಿವಂತಿಕೆ, ಶನಿಯ ಶಿಸ್ತು ಮತ್ತು ಮಂಗಳನ ಧೈರ್ಯ ಕೆಲಸ ಮಾಡುತ್ತವೆ. ಈ 3 ಗ್ರಹಗಳ ಸಂಯೋಜನೆಯೇ ಇವರ ವ್ಯಕ್ತಿತ್ವವನ್ನು ಸಾಮಾನ್ಯ ಜನರಿಂದ ವಿಭಿನ್ನವಾಗಿಸುತ್ತದೆ. ಇವರ ಮಾತಿನಲ್ಲಿ ತೂಕ ಇರುತ್ತದೆ. ಇವರ ನಿರ್ಧಾರದಲ್ಲಿ ಗಟ್ಟಿತನ ಇರುತ್ತದೆ. ಇವರ ನಡವಳಿಕೆಯಲ್ಲಿ ಆತ್ಮವಿಶ್ವಾಸ ಇರುತ್ತದೆ. ಇವರ ಮುಖದಲ್ಲಿ ಶಾಂತತೆ ಕಾಣಿಸಿಕೊಂಡರೂ ಒಳಗೆ ಸಾವಿರಾರು ಆಲೋಚನೆಗಳು ನಿರಂತರವಾಗಿ ಓಡುತ್ತಿರುತ್ತವೆ. ಇವರು ಯಾವ ವಿಷಯವನ್ನು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಂದು ವಿಷಯದ ಮೂಲವನ್ನು ಹುಡುಕುವ ಸ್ವಭಾವ ಇವರಲ್ಲಿರುತ್ತದೆ. ಅನುರಾಧ ಎಂಬ ಪದದ ಅರ್ಥ ಸಣ್ಣ ಕಿಡಿ. ಆದರೆ ಆ ಸಣ್ಣ ಕಿಡಿಯೇ ದೊಡ್ಡ ಬೆಳಕಿನ ಆರಂಭವಾಗುತ್ತದೆ. ಇದೇ ರೀತಿ ಇವರ ಜೀವನವು ಸಣ್ಣ ಅವಕಾಶಗಳಿಂದ ಆರಂಭವಾಗಿ ದೊಡ್ಡ ಸಾಧನೆಗಳತ್ತ ಸಾಗುತ್ತದೆ. ಆರಂಭದಲ್ಲಿ ಜೀವನವು ಕಷ್ಟಗಳಿಂದ ಕೂಡಿರಬಹುದು. ಅನೇಕ ಬಾರಿ ನಿರಾಕರಣೆ, ನಿರ್ಬಂಧ, ನೋವು, ವಿಫಲತೆ, ಏಕಾಂತ ಮತ್ತು ಹೋರಾಟವನ್ನು ಎದುರಿಸಬೇಕಾಗಬಹುದು. ಆದರೆ ಶನಿ ದೇವನ ಅನುಗ್ರಹದಿಂದ ಈ ಎಲ್ಲ ಅನುಭವಗಳು ಇವರನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ರೂಪಿಸುತ್ತವೆ. ಜೀವನ ಇವರಿಗೆ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ. ಆದರೆ ಕೊಟ್ಟರೆ ಶಾಶ್ವತವಾಗಿ ಕೊಡುವ ಗುಣವನ್ನು ಹೊಂದಿರುತ್ತದೆ. ಬಾಲ್ಯದಲ್ಲಿಯೇ ಜವಾಬ್ದಾರಿಗಳನ್ನು ಹೊರುವ ಪರಿಸ್ಥಿತಿ ಬರಬಹುದು. ಇತರ ಮಕ್ಕಳು ಆಟವಾಡುವ ಸಮಯದಲ್ಲಿ ಇವರು ಜೀವನದ ಅರ್ಥವನ್ನು ಕಲಿಯಬೇಕಾಗಬಹುದು. ಈ ಅನುಭವಗಳೇ ಇವರನ್ನು ಸಮಯಕ್ಕಿಂತ ಮುಂಚೆಯೇ ಪ್ರಬುದ್ಧರನ್ನಾಗಿ ಮಾಡುತ್ತವೆ. ಇವರ ಮನಸ್ಸು ಸಾಮಾನ್ಯವಾಗಿ ಯಾರಿಗೂ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಹೊರಗೆ ನಗುತ್ತಿರುವಂತೆ ಕಂಡರೂ ಒಳಗೆ ಹಲವು ಭಾವನೆಗಳನ್ನು ಮರೆಮಾಡಿಕೊಂಡಿರುತ್ತಾರೆ. ತಮ್ಮ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವವರಲ್ಲ. ತಮ್ಮ ಕಷ್ಟವನ್ನು ತಾವೇ ಹೊತ್ತುಕೊಂಡು ಮುಂದೆ ಸಾಗುವವರು. ಎಷ್ಟೇ ಸಂಕಷ್ಟ ಬಂದರೂ ಕುಗ್ಗದೆ ನಿಂತುಕೊಳ್ಳುವ ಮಾನಸಿಕ ಶಕ್ತಿ ಇವರಲ್ಲಿ ಅಪಾರವಾಗಿರುತ್ತದೆ. ಮಂಗಳನ ಪ್ರಭಾವದಿಂದ ಇವರು ಭಯವನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಸವಾಲುಗಳೇ ಇವರಿಗೆ ಪ್ರೇರಣೆ. ಇತರರು ಹಿಂದೆ ಸರಿಯುವ ಸಂದರ್ಭದಲ್ಲಿಯೂ ಇವರು ಮುಂದೆ ಹೆಜ್ಜೆ ಇಡುತ್ತಾರೆ. ಬುಧನ ಪ್ರಭಾವ ಇವರಿಗೆ ಉತ್ತಮ ನೆನಪು ಶಕ್ತಿ ನೀಡುತ್ತದೆ. ಒಮ್ಮೆ ಕಲಿತ ವಿಷಯವನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಹೊಸ ಭಾಷೆಗಳನ್ನು ಕಲಿಯುವುದು, ಹೊಸ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು, ಹೊಸ ತಂತ್ರಜ್ಞಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಇವರಿಗೆ ಸುಲಭವಾಗಿರುತ್ತದೆ. ಸಂಭಾಷಣೆಯಲ್ಲಿ ಇವರು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ. ಯಾರೊಂದಿಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಇವರ ಮಾತುಗಳು ಕೇವಲ ಶಬ್ದಗಳಾಗಿರುವುದಿಲ್ಲ. ಪ್ರತಿಯೊಂದು ವಾಕ್ಯವೂ ಯೋಚಿಸಿ ಹೇಳಿದಂತಿರುತ್ತದೆ. ಆದ್ದರಿಂದ ಅನೇಕರು ಇವರ ಸಲಹೆಯನ್ನು ಗೌರವಿಸುತ್ತಾರೆ. ಕೆಲವರು ಇವರ ಮಾತಿನಿಂದಲೇ ಜೀವನದ ದಿಕ್ಕನ್ನು ಬದಲಾಯಿಸಿಕೊಳ್ಳುವಷ್ಟು ಪ್ರಭಾವಿತರಾಗುತ್ತಾರೆ. ಇವರಲ್ಲಿ ನಾಯಕತ್ವದ ಗುಣ ಸಹಜವಾಗಿ ಇರುತ್ತದೆ. ಅಧಿಕಾರ ಸಿಕ್ಕಾಗ ಅದನ್ನು ಜವಾಬ್ದಾರಿಯಿಂದ ಬಳಸಲು ಪ್ರಯತ್ನಿಸುತ್ತಾರೆ. ನ್ಯಾಯದ ವಿಷಯದಲ್ಲಿ ಇವರು ರಾಜಿ ಮಾಡಿಕೊಳ್ಳುವುದಿಲ್ಲ. ತಪ್ಪನ್ನು ತಪ್ಪೆಂದು ಹೇಳುವ ಧೈರ್ಯ ಇವರಲ್ಲಿರುತ್ತದೆ. ಕೆಲವೊಮ್ಮೆ ಇದೇ ಗುಣ ಇವರಿಗೆ ವಿರೋಧಿಗಳನ್ನು ಹುಟ್ಟುಹಾಕಬಹುದು.
ಆದರೆ ಸತ್ಯವನ್ನು ಬಿಟ್ಟುಬಿಡುವ ಸ್ವಭಾವ ಇವರಲ್ಲಿರುವುದಿಲ್ಲ. ಇವರಿಗೆ ಸ್ನೇಹಿತರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಇರುವ ಸ್ನೇಹಿತರು ಜೀವನ ಪೂರ್ತಿ ಜೊತೆಯಾಗಿರುತ್ತಾರೆ. ಯಾರನ್ನಾದರೂ ನಂಬಲು ಸಮಯ ತೆಗೆದುಕೊಳ್ಳುತ್ತಾರೆ. ಒಮ್ಮೆ ನಂಬಿದ ನಂತರ ಸಂಪೂರ್ಣ ಹೃದಯದಿಂದ ನಂಬುತ್ತಾರೆ. ದ್ರೋಹವನ್ನು ಎಂದಿಗೂ ಮರೆತುಕೊಳ್ಳುವುದಿಲ್ಲ. ಯಾರಾದರೂ ವಿಶ್ವಾಸಘಾತ ಮಾಡಿದರೆ ಮತ್ತೆ ಅವರನ್ನು ಹೃದಯಕ್ಕೆ ಹತ್ತಿರವಾಗಲು ಅವಕಾಶ ನೀಡುವುದು ಬಹಳ ಕಷ್ಟ. ವೃಶ್ಚಿಕ ರಾಶಿಯ ಆಳವಾದ ಭಾವನಾತ್ಮಕ ಸ್ವಭಾವದಿಂದ ಇವರು ಸಂಬಂಧಗಳಿಗೆ ಅಪಾರ ಮಹತ್ವ ನೀಡುತ್ತಾರೆ. ಕುಟುಂಬಕ್ಕಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ತಮ್ಮ ಪ್ರೀತಿಗೆ ಪ್ರತಿಯಾಗಿ ಗೌರವ ಮತ್ತು ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಯಾರಾದರೂ ಇವರ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡರೆ ಮತ್ತೆ ಹಿಂದಿನಂತೆ ವರ್ತಿಸುವುದಿಲ್ಲ. ಇವರಲ್ಲಿ ಆತ್ಮಗೌರವ ಅತ್ಯಂತ ಹೆಚ್ಚಿರುತ್ತದೆ. ಅದನ್ನು ಕಾಪಾಡಿಕೊಳ್ಳಲು ಯಾವುದೇ ಬೆಲೆ ಕೊಡಲು ಸಿದ್ಧರಾಗಿರುತ್ತಾರೆ. ಇವರಿಗೆ ಸುಳ್ಳು ಮಾತು, ನಟನೆ ಮತ್ತು ಕಪಟತನ ಇಷ್ಟವಿರುವುದಿಲ್ಲ. ನೇರ ಮಾತನ್ನು ಹೆಚ್ಚು ಮೆಚ್ಚುತ್ತಾರೆ. ಕೆಲವೊಮ್ಮೆ ಇದೇ ನೇರತನದಿಂದ ಇತರರಿಗೆ ಕಠಿಣ ವ್ಯಕ್ತಿಯಂತೆ ಕಾಣಬಹುದು. ಆದರೆ ಒಳಗಿನಿಂದ ಇವರು ತುಂಬಾ ಮೃದು ಹೃದಯದವರಾಗಿರುತ್ತಾರೆ. ತಮ್ಮವರಿಗಾಗಿ ರಾತ್ರಿ ಹಗಲು ಶ್ರಮಿಸುವ ಗುಣ ಇವರಲ್ಲಿರುತ್ತದೆ. ಇವರ ಕನಸುಗಳು ದೊಡ್ಡದಾಗಿರುತ್ತವೆ. ಸಣ್ಣ ಸಾಧನೆಗಳಿಂದ ತೃಪ್ತಿಪಡುವವರಲ್ಲ. ಜೀವನದಲ್ಲಿ ಯಾವಾಗಲೂ ಮತ್ತೊಂದು ಎತ್ತರವನ್ನು ತಲುಪಬೇಕು ಎಂಬ ಆಸೆ ಇವರನ್ನು ನಿರಂತರವಾಗಿ ಮುನ್ನಡೆಸುತ್ತದೆ. ಶನಿ ದೇವನು ಇವರಿಗೆ ಸಹನೆ ಕಲಿಸುತ್ತಾನೆ. ಬುಧನು ಬುದ್ಧಿವಂತಿಕೆ ನೀಡುತ್ತಾನೆ. ಮಂಗಳನು ಧೈರ್ಯ ನೀಡುತ್ತಾನೆ. ಈ ಮೂರು ಶಕ್ತಿಗಳು ಒಂದಾಗಿ ಸೇರಿದಾಗ ಎನ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳು ಸಾಮಾನ್ಯ ಜೀವನವನ್ನು ಅಸಾಮಾನ್ಯ ಸಾಧನೆಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಎನ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳ ಜೀವನದಲ್ಲಿ ಪ್ರೀತಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿರುತ್ತದೆ. ಇವರು ಸುಲಭವಾಗಿ ಯಾರನ್ನೂ ಪ್ರೀತಿಸುವುದಿಲ್ಲ. ಆದರೆ ಒಮ್ಮೆ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಜೀವನ ಪೂರ್ತಿ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ನಿಷ್ಠೆ, ನಂಬಿಕೆ, ಗೌರವ ಮತ್ತು ಸಮಯ ಅತ್ಯಂತ ಮುಖ್ಯ. ಕೇವಲ ಮಾತಿನ ಪ್ರೀತಿಗಿಂತ ಕಾರ್ಯದ ಮೂಲಕ ತೋರಿಸುವ ಪ್ರೀತಿಯನ್ನು ಹೆಚ್ಚು ನಂಬುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಹೊಸ ಸ್ಥಳಗಳಿಗೆ ಪ್ರವಾಸ ಹೋಗುವುದು, ಹೊಸ ಅನುಭವಗಳನ್ನು ಹಂಚಿಕೊಳ್ಳುವುದು, ಹೊಸ ಕನಸುಗಳನ್ನು ಕಟ್ಟುವುದು ಇವರಿಗೆ ತುಂಬಾ ಇಷ್ಟ. ಬುಧನ ಪ್ರಭಾವದಿಂದ ಉತ್ತಮ ಸಂಭಾಷಣೆಯನ್ನು ಇಷ್ಟಪಡುತ್ತಾರೆ. ಗಂಟೆಗಟ್ಟಲೆ ಮಾತನಾಡುವಷ್ಟು ವಿಷಯಗಳು ಇವರ ಬಳಿ ಇರುತ್ತವೆ. ಆದರೆ ಮನಸ್ಸಿಗೆ ನೋವಾದರೆ ಮೌನವನ್ನು ಆಯ್ಕೆ ಮಾಡುತ್ತಾರೆ. ತಮ್ಮ ಭಾವನೆಗಳನ್ನು ಯಾವಾಗಲೂ ನೇರವಾಗಿ ಹೇಳುವುದಿಲ್ಲ. ಕೆಲವೊಮ್ಮೆ ಇದೇ ಕಾರಣದಿಂದ ಸಂಗಾತಿಗೆ ಇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ವೃಶ್ಚಿಕ ರಾಶಿಯ ಪ್ರಭಾವದಿಂದ ಪ್ರೀತಿಯಲ್ಲಿ ತುಂಬಾ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಯಾರನ್ನಾದರೂ ಸಂಪೂರ್ಣವಾಗಿ ಪ್ರೀತಿಸಿದರೆ ಅವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಆದರೆ ಪ್ರತಿಯಾಗಿ ನಿರ್ಲಕ್ಷ್ಯ ಸಿಕ್ಕರೆ ತುಂಬಾ ನೋವು ಅನುಭವಿಸುತ್ತಾರೆ. ಸಂಬಂಧದಲ್ಲಿ ಸುಳ್ಳು, ಮೋಸ ಅಥವಾ ವಿಶ್ವಾಸಘಾತವನ್ನು ಎಂದಿಗೂ ಕ್ಷಮಿಸಲು ಕಷ್ಟಪಡುತ್ತಾರೆ. ಉದ್ಯೋಗದ ವಿಷಯಕ್ಕೆ ಬಂದರೆ ಇವರ ವಿಶ್ಲೇಷಣಾ ಸಾಮರ್ಥ್ಯ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಯಾವುದೇ ಸಮಸ್ಯೆಗೆ ವಿಭಿನ್ನ ಪರಿಹಾರ ಹುಡುಕುವ ಶಕ್ತಿ ಇವರಲ್ಲಿರುತ್ತದೆ. ಸಂಶೋಧನೆ, ವಿಜ್ಞಾನ, ಶಿಕ್ಷಣ, ಬ್ಯಾಂಕಿಂಗ್, ಲೆಕ್ಕಪತ್ರ, ಕಾನೂನು, ಆಡಳಿತ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ, ಬರವಣಿಗೆ, ಪತ್ರಿಕೋದ್ಯಮ, ವ್ಯಾಪಾರ, ಮಾರ್ಕೆಟಿಂಗ್, ಸಲಹೆಗಾರಿಕೆ, ಮನೋವಿಜ್ಞಾನ, ತನಿಖಾ ಇಲಾಖೆ, ಪೊಲೀಸ್, ಗುಪ್ತಚರ ಸೇವೆ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು. ತಮ್ಮ ಕೆಲಸವನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡುವ ಗುಣದಿಂದ ಹಿರಿಯರ ವಿಶ್ವಾಸವನ್ನು ಬೇಗ ಗಳಿಸುತ್ತಾರೆ. ಇವರು ಒಂದೇ ಕೆಲಸದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ. ಹೊಸ ಸವಾಲುಗಳು, ಹೊಸ ಹೊಣೆಗಾರಿಕೆಗಳು ಮತ್ತು ಹೊಸ ಕಲಿಕೆಯ ಅವಕಾಶಗಳು ಇವರನ್ನು ಹೆಚ್ಚು ಆಕರ್ಷಿಸುತ್ತವೆ.
ಹಣಕಾಸಿನ ವಿಷಯದಲ್ಲಿ ಆರಂಭದಲ್ಲಿ ಏರಿಳಿತಗಳು ಕಂಡುಬಂದರೂ ಅನುಭವ ಹೆಚ್ಚಾದಂತೆ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಪಡೆಯುತ್ತಾರೆ. ಹಣ ಸಂಪಾದಿಸುವುದರಲ್ಲಿ ಬುದ್ಧಿವಂತರಾಗಿದ್ದರೂ ಖರ್ಚು ಮಾಡುವಾಗ ಕೆಲವೊಮ್ಮೆ ಭಾವನೆಗೆ ಒಳಗಾಗಬಹುದು. ಸರಿಯಾದ ಯೋಜನೆ ಮಾಡಿಕೊಂಡರೆ ದೊಡ್ಡ ಆಸ್ತಿ ನಿರ್ಮಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಶನಿಯ ಅನುಗ್ರಹದಿಂದ ನಿಧಾನವಾಗಿ ಆದರೆ ಶಾಶ್ವತವಾದ ಸಂಪತ್ತನ್ನು ಗಳಿಸುವ ಯೋಗ ಇವರಿಗೆ ಹೆಚ್ಚಿರುತ್ತದೆ. ಕುಟುಂಬದ ವಿಚಾರದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುತ್ತಾರೆ. ಮನೆಯವರಿಗಾಗಿ ಕಷ್ಟಪಟ್ಟು ದುಡಿಯುತ್ತಾರೆ. ಹಿರಿಯರನ್ನು ಗೌರವಿಸುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಭವಿಷ್ಯ ನೀಡಲು ಶ್ರಮಿಸುತ್ತಾರೆ. ಆದರೆ ತಮ್ಮ ಭಾವನೆಗಳನ್ನು ಹೆಚ್ಚು ವ್ಯಕ್ತಪಡಿಸದ ಕಾರಣ ಕೆಲವೊಮ್ಮೆ ಕುಟುಂಬದವರು ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಹೆಚ್ಚು ಯೋಚಿಸುವ ಸ್ವಭಾವದಿಂದ ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆ, ನರಗಳ ಒತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ನಿಯಮಿತ ವ್ಯಾಯಾಮ, ಧ್ಯಾನ, ಯೋಗ ಮತ್ತು ಪ್ರಕೃತಿಯ ನಡುವೆ ಸಮಯ ಕಳೆಯುವುದು ಇವರಿಗೆ ಬಹಳ ಉಪಯುಕ್ತ. ಆಧ್ಯಾತ್ಮಿಕವಾಗಿ ನೋಡಿದರೆ ಇವರು ಜೀವನದ ಆಳವಾದ ಸತ್ಯಗಳನ್ನು ತಿಳಿಯಲು ಆಸಕ್ತಿ ಹೊಂದಿರುತ್ತಾರೆ. ದೇವಸ್ಥಾನಗಳು, ಪುರಾಣಗಳು, ಧ್ಯಾನ, ಜಪ, ತತ್ವಶಾಸ್ತ್ರ ಮತ್ತು ಜೀವನದ ಅರ್ಥವನ್ನು ಹುಡುಕುವ ಪ್ರಯತ್ನ ಇವರಲ್ಲಿ ಹೆಚ್ಚಿರುತ್ತದೆ. ಅನೇಕ ಬಾರಿ ಜೀವನದ ಕಠಿಣ ಅನುಭವಗಳೇ ಇವರನ್ನು ದೇವರ ಕಡೆಗೆ ಇನ್ನಷ್ಟು ಹತ್ತಿರ ತರುತ್ತವೆ. ಶನಿ ದೇವರ ಆರಾಧನೆ, ಬುಧವಾರದ ಪೂಜೆ, ಗಣಪತಿ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ, ಹನುಮಾನ್ ಚಾಲೀಸಾ ಪಠಣ ಮತ್ತು ಹಿರಿಯರಿಗೆ ಸೇವೆ ಮಾಡುವುದು ಇವರ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಯಾವುದೇ ಗ್ರಹಕ್ಕಿಂತಲೂ ದೊಡ್ಡ ಶಕ್ತಿ ಒಳ್ಳೆಯ ಕರ್ಮ ಎಂಬುದನ್ನು ಮರೆಯಬಾರದು. ತಮ್ಮ ಬುದ್ಧಿವಂತಿಕೆಯನ್ನು ವಿನಯದೊಂದಿಗೆ ಬಳಸಿದರೆ, ತಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರವಾಗದಂತೆ ನೋಡಿಕೊಂಡರೆ, ಇತರರ ಅಭಿಪ್ರಾಯವನ್ನು ಕೆಲವೊಮ್ಮೆ ಗೌರವದಿಂದ ಆಲಿಸಿದರೆ ಮತ್ತು ತಮ್ಮ ಹೃದಯವನ್ನು ಪ್ರೀತಿ ಹಾಗೂ ಕ್ಷಮೆಯ ಮೂಲಕ ಇನ್ನಷ್ಟು ವಿಶಾಲಗೊಳಿಸಿದರೆ, ಎನ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಗಮನಾರ್ಹ ಯಶಸ್ಸು, ಗೌರವ, ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರ ಜೀವನವು ಆರಂಭದಲ್ಲಿ ಪರೀಕ್ಷೆಗಳ ಮೂಲಕ ಸಾಗಿದರೂ ಅಂತಿಮವಾಗಿ ಸಾಧನೆ, ಸ್ಥಿರತೆ, ಆತ್ಮತೃಪ್ತಿ ಮತ್ತು ಸಮಾಜದಲ್ಲಿ ಉತ್ತಮ ಹೆಸರನ್ನು ತಂದುಕೊಡುವ ದಾರಿಯಲ್ಲೇ ಸಾಗುವ ಸಾಧ್ಯತೆ ಹೆಚ್ಚು ಎಂದು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪರಂಪರೆಯ ನಂಬಿಕೆಗಳು ಹೇಳುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.